ಅಮ್ಮ ಪ್ಲೀಸ್ ನನ್ನ ಇವ್ರ ಜೊತೆ ಕಳಿಸ್ಬೇಡ. ನಂಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ನೀವು ಬಲವಂತವಾಗಿ ಅವ್ರ ಜೊತೆ ನಂಗೆ ಮದುವೆ ಮಾಡಿಸಿದಿ. ಈ ಸಿಂಧು ಎಲ್ಲಕ್ಕೆ ಮಾತಾಡು, ಅವ್ನು ಕೇಳಿಸ್ಕೊಂಡ್ರೆ ಹೆಂಗೆ? ಈಗ ಎಲ್ಲ ಮುಗ್ದೈತಿ, ಏನು ಮಾತಾಡೋಕೆ ಬರಲ್ಲ. ಈಗ ನಿನ್ಗೆ ಮದುವೆ ಆಗೈತಿ, ಅದನ್ನು ಅರ್ಥ ಮಾಡ್ಕ. ಸುಮ್ಮನೆ ಆಟ ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ಈಗ ಕೇಳಿಸ್ಕೊಂಡ್ರೆ ಏನಾಗಬಹುದು? ಈಗ ಆಟ ಮಾಡಬೇಡ, ಸುಮ್ಮನೆ ಎಲ್ಲ ಮರ್ತು ಈಗ ಅವ್ರ ಜೊತೆ ಹೋಗು. ಕಾರ್ತಿಕ್ನ ಹೆಂಗೆ ಮರಿಲಮ್ಮ? ನನ್ನ ಮನಸ್ಸು ತುಂಬ ಅವನ ಅದಾನ. ನಂಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ನಿನ್ನ ಸಮಾನ ತಾಳಿ ಕಟ್ಸ್ಕೊಂಡೀನಿ. ನಾನು ಇವ್ರ ಜೊತೆ ಹೆಂಗಮ್ಮ ಹೋಗ್ಲಿ? ನನ್ನ ಮನಸ್ಸಾಕ್ಷಿ ಆದರೂ ಒಪ್ಪುತ್ತಾ? ಸಾಕು, ಬಾಯಿ ಮುಚ್ಕೊಂಡಿರು. ಎಲ್ಲ ನನ್ನ ನಣೆ ಬರ ಅಂತ ಒಪ್ಕೊಂಡು ಹೋಗ್ಬೇಕು. ನೋಡು ಎಷ್ಟು ಒಳ್ಳೆ ಗಂಡ ಸಿಕ್ಕ ನಿನಗೆ. ನಾ ಕಣ್ಣಿಟ್ಟು ನೋಡ್ಕೊಂತಾನ. ಹಳೇದನ್ನೆಲ್ಲ ಇಲ್ಲೇ ಮರ್ತು ಹೋಗು. ಸುಮ್ಮನೆ ಆಟ ಮಾಡಕ್ಕೆ ಹೋಗ್ಬೇಡ. ಇಲ್ಲಿ ಜಾಸ್ತಿ ಕಾಯಿಸ್ಬೇಡ, ಅಲ್ಲೇ ನಿಂತಾನ ಹೋಗು. ಅಮ್ಮ ನೀನು ನನಗೆ ಬಲವಂತವಾಗಿ ಕಳ್ಸಾಕತ್ತಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸಾಕು, ಬಾಯಿ ಮುಚ್ಕೊಂಡು ಹೋಗ್ತೇ ಇಲ್ಲ ನೀನು. ಮಾನ ಮರ್ಯಾದೆ ತೆಗಿಬೇಡ ನಂದು. ಈಗಲೇ ನಿನ್ನ ಸುದ್ದಿ ಎಲ್ಲ ಊರಿಗೆಲ್ಲ ಗೊತ್ತೈತಿ. ಮತ್ತು ಇವ್ನಿಗೆ ಗೊತ್ತಾದ್ರೆ ಮುಗ್ದ ಹೋಯ್ತು ನನ್ನ ಕತಿ. ಜಾಸ್ತಿ ಕಾಯ್ಸಕ್ಕೆ ಹೋಗ್ಬೇಡ, ನಿಂತಾರ ಹೋಗು. ಸುಮ್ಮನೆ ಸಾಕು, ಹೋಗು, ಆಟ ಮಾಡಬೇಡ. ನೋಡಮ್ಮ, ಬಲವಂತವಾಗಿ ಹೊಂಟೀನಿ, ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಈಗ ಜಾಸ್ತಿ ಕಾಯಿಸ್ಬೇಡ, ಹೋಗು. ಸಿಂಧು ಹೋಗಿ ಬಾ, ಏನಾರು ಇದ್ರು ಫೋನ್ ಮಾಡು, ಹೋಗು. ಬಾ, ಎಷ್ಟೊತ್ತು ಮಾಡ್ತಿ? ನೀವು ಗುಡಿಗೆ ಹೋಗ್ಬೇಕಲ್ಲಿ. ಫೋನ್ಯಾಗ ತಾಸ್ಗಟ್ಲೆ ಮಾತಾಡ್ತಿ, ಇಲ್ಲೂ ಮಾತಾಡ್ತಿ. ತಿಂಗಳಿಗೆ ಒಂದ್ಸಲ ಬರ್ತಾನೆ ಇರ್ತೀವಲ್ಲ ನಾವು. ನನಗೆ ನೀನು ಬಿಟ್ಟಿರೋಕೆ ಆಗಂಗಿಲ್ಲ ಸಿಂಧು. ನನ್ನ ಪ್ರಪಂಚ ಎಲ್ಲ ನೀನೇ. ನೀನು ನನಗೆ ಮದುವೆ ಮಾಡ್ಕೋಬೇಕು. ನೀನು ಮದುವೆ ಮಾಡ್ಕೋತಿ ಇಲ್ಲ? ಕಾರ್ತಿಕ್, ನಾನು ನಿನಗೋಸ್ಕರ ಯಾರನ್ನು ಬೇಕಾದರೂ ಎದುರಾಕೋತೀನಿ. ನೀ ಯಾವತ್ತೂ ನನ್ನ ಕೈ ಬಿಟ್ಟು ಹೋಗಲ್ಲಲ್ಲ? ಇಲ್ಲ ಸಿಂಧು, ನೀನೇ ನನ್ನ ಪ್ರಪಂಚ. ನಾನು ನಿನ್ಗೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ. ಹಾಂ, ನನ್ನ ಜೊತೆ ಎಲ್ಲಿ ಬೇಕಾದರೂ ಬರ್ತೀಯಲ್ಲ ನೀನು? ಬರ್ತೀನಿ ಕಾರ್ತಿಕ್. ನನ್ನ ಜೀವ ನೀನು. ನೀ ನನ್ನ ಪ್ರಾಣ ಕಾರ್ತಿಕ್. ಸಾಕು ಬಿಡ್ಲೆ, ಅಕ್ಕಿದ ಮದುವೆ ಆಗೈತಿ. ಇನ್ನು ಮುಂದೆ ಆಕಿನ ಮರ್ತು ಜೀವನ ಮಾಡು. ಲೇ, ಫಸ್ಟ್ ಲವ್ಲೇ ನಂದು. ಹೆಂಗೆ ಮರ್ಯಾಕಾಗತ್ತೆ ಆಕಿಗೆ? ಬಿಟ್ಟಿರೋಕೆ ಆಗಕತ್ತಿಲ್ಲ ನನಗೆ. ನೋಡಲಿ ಆಕಿ ಗಂಡನ ಕೂಡ ಎಷ್ಟು 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 ಚಂದಾಗ ಹೊಂಟಾಳೆ. ಆಗಾಕತ್ತಿಲ್ಲ ಆಕಿಗೆ ಬಿಟ್ಟಿರೋಕೆ ನನಗೆ. ಅಲ್ಬೇಡ ಸಿಂಧು, ನನ್ನ ಕೈಲಿ ನೋಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ತಾಯಿನ ಬಿಟ್ಟು ಬರೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತೈತಿ. ಯಾಕೆ ಟೆನ್ಷನ್ ತಿಂಗಳ ನಿಮ್ಮ ಮನೆಗೆ ಬಂದೇ ಬರ್ತೀವಲ್ಲ ನಾವು. ನಾನು ಅದೀನಲ್ಲ ನಿಂಗೆ, ತಿಂಗಳ ಈ ಊರಿಗೆ ಬರೋಣಂತ. ಹೋಗೊಂಬಾ. ದೇವಸ್ಥಾನಕ್ಕೆ ಬಂದಲ್ಲಿ ಈ ಥರ ಕಣ್ಣೀರು ಹಾಕ್ಬಾರ್ದು. ನಿನ್ನ ಕಣ್ಣಾಗ ನಾನು ಯಾವತ್ತೂ ಕಣ್ಣೀರು ಬರ್ಸಲ್ಲ. ಬಾ, ಹೋಗೊಂಬಾ. ಗೌರಮ್ಮಜ್ಜಿ, ಔಸಾಗಿ ಎಲ್ಲಿ ಹೊಂಟಿ? ಅಯ್ಯ, ಆಕೆ ಸರೋಜನ್ ಮಗಳು ಸಿಂಧು ಅದಲ್ಲ, ಆಕಿ ಮದುವೆಗೆ 3 ತಿಂಗಳು ಡೇರ್ಸ್ ಕೊಟ್ಟ ಅಂತೆ. ಹಾಂ, ಡಿವೋರ್ಸ್ ಕೊಟ್ಟು ಬಂದಾಳ? ಹ್ಞೂ. ಏನು ಹೇಳಕತ್ತಿ ಗೌರಮ್ಮಜ್ಜಿ? ಕರಂದ್ರೆ ಡಿವೋರ್ಸ್ ಕೊಟ್ಟು ಬಂದಾಳ? ನಾನು ಯಾಕೆ ಸುಳ್ಳು ಹೇಳಕ್ಕೆ ಹೋಗಲಿ? ಡೇರ್ಸ್ ಕೊಟ್ಟು ಬಂದು ಕರೆ ಅಂದ್ರೆ ಮತ್ತೆ ಸುಳ್ಳನ? ಮದುವೆಯಾಗಿ 3 ತಿಂಗಳಾಗಿಲ್ಲ, ಡೇರ್ಸ್ ಕೊಟ್ಟು ಬಂದಾಳ ಆಕಿ. ಅದಕ್ಕೆ ಮಾತಾಡ್ಸ್ಕೊಂಬರೋಣ ಅಂತ ಹೊಂಟಿದ್ದೆ. ಇನ್ನೂ ಫಸ್ಟ್ ನೈಟ್ ಆಗಿಲ್ಲ ಅಂತ ಕೊಡಿ. ಹೌದಾ? ಮದುವೆ ಮುಂಚೆ ಯಾರನ್ನ ಲವ್ ಮಾಡ್ತಿದ್ಲಂತೆ, ಅವನ ಬೇಕಂತ ಆಟ ಮಾಡ್ಕೊಂಬಂದ ಅಂತ ಒಳ್ಳೆಕಿ. ಕರೆ ಹೇಳಕತ್ತಿ? ಮತ್ತೆ ನಾನು ಸುಳ್ಳು ಹೇಳ್ತಾ ಅಂತ ಮಾಡಿ ಏನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಫಿಬ್ರವರಿ ಅಂತೆ ತಾಯಿ ಮಗಳೇ. ಹಾಂ, ಹೋಗು ಮಾತಾಡ್ಸ್ಕೊಂಡು ಬಾ. ಅಕ್ಕಿ ಗಂಡಿಗೆ ಡಿವೋರ್ಸ್ ಕೊಟ್ಟು ಬಂದಾಳ ಅಂದ್ರೆ ಇನ್ನೂ ನಮ್ಮ ದೋಸ್ತ ಕಾರ್ತಿಕ ಇನ್ನೂ ಅಕ್ಕಿ ಮನಸ್ಸಿನಲ್ಲೇ ಇದ್ದಾಳ ಅಂತ ಅನ್ಸುತ್ತ. ಹೋಗಿ ಹೇಳ್ಬೇಡ ನಾವು. ಲೇ ಕಾರ್ತಿಕ, ಏನು ಮಾಡಕತ್ತಿಲೇ? ಏನೇನು ಬಿಡ್ಲೆ? ನಿನಗೊಂದು ಖುಷಿ ವಿಚಾರ ಹೇಳ. ಏನು? ನಿಮ್ಮ ಹುಡುಗಿ ಇದ್ಲಲ್ಲ ಸಿಂಧು, ಆಕಿ ಗಂಡಗ ಡಿವೋರ್ಸ್ ಕೊಟ್ಟು ಬಂದಾಳಂತೆ. ಅದಕ್ಕೆ ಆಕಿನ ಮಾತಾಡ್ಸಕ್ಕ ಗೌರಮ್ಮ ಓದ್ಲು. ನೀನು ಹೋಗು ಮಾತಾಡ್ಸ್ಕೊಂಬ. ಹೌದಾ?
ಸಿಂಧು ನಿಂತ್ಕ ಇಲ್ಲೇ ಅಲ್ಲ ನಿನ್ನ ಕೋಡಿ ಆ ಹುಡುಗೇನ ಬಿಟ್ಟು ಬಂದೆ ಅಂತಲ್ಲ 2-3 ತಿಂಗಳದಾಗ ಒಳ್ಳೆ ಬಂದ್ಬಿಡೋದು ಇಡೀ ಊರಾರು ನಿನ್ನ ಬಗ್ಗೆ ನಿಮ್ಮ ಅವನ ಬಗ್ಗೆನ ಮಾತಾಡ್ತಾರೆ ಅಜ್ಜಿ ನನ್ನ ಮದುವೆಯಾಗಿ 2-3 ತಿಂಗಳಾದ್ರೂ ನನ್ನ ಗಂಡ ಹೊರ ಮಕ್ಕೋತಿದ್ದ, ನಾನು ಒಳ ಮಕ್ಕೋತಿದ್ದೆ. ನಮ್ಮಿಬ್ಬರ ಮಧ್ಯೆ ಅಂಥದ್ದೇನೂ ನಡೆದಿಲ್ಲ ಅಜ್ಜಿ. ನಾನು ನಮ್ಮ ಅವ್ವಗೆ ಹೇಳಿದ್ದೆ ಮೊದ್ಲ, ನಂಗೆ ಈ ಮದುವೆ ಇಷ್ಟ ಇಲ್ಲವಾ ಅಂತ. ನನಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮವ್ವ ಬಲವಂತವಾಗಿ ನಂಗೆ ಮದುವೆ ಮಾಡಿಸಿದ್ಲು. ಅದಕ್ಕೆ ನಾ ಡೈವರ್ಸ್ ಕೊಟ್ಟು ಬಂದೀನಿ. ಅಲ್ಲ ಆ ಡೇರ್ಸ್ ಕೊಟ್ಟು ಬಂದ್ರೆ ಆ ಹುಡುಗ ಏನಲ್ಲ ಸುಮ್ಮನೆ ಇದ್ನ ಗೌರಮ್ಮಜ್ಜಿ ಅವರು ಭಾಳ ಒಳ್ಳೆಯವರು, ನನಗೆ ಭಾಳ ಜೀವ ಮಾಡ್ತಿದ್ರು, ನನಗೇನು ತೊಂದರೆ ಕೊಟ್ಟಿಲ್ಲ. ಆದರೆ ಅವ್ರ ಜೊತೆ ಇರೋಕೆ ನಂಗೆ ಮನಸ್ಸಾಕ್ಷಿ ಒಪ್ಪಬೇಕಲ್ಲ. ಯಾಕೆ ಬೇಕಾ ಏನು ಮಾಡಾಕತ್ತಿ ಏನು ಬೇ ನಿನ್ನ ಮಗಳು ಆಲ್ರೆಡಿ ಇದೇ ಮದುವೆ 3 ತಿಂಗಳಾಗಿಲ್ಲ ಆಲ್ರೆಡಿ ಡೈವರ್ಸ್ ಕೊಟ್ಟು ಬಂದಾಳ ಅಂತಲ್ವೇ ಥೋ ಅವನು ಮೊದ್ಲ ಊರಾಗ ಮರ್ಯಾದಿಲ್ಲ ಇಂಥ ದಗದ ಮಾಡಿ ಇದ್ದಿದ್ದು ಮರ್ಯಾದೆ ಮಧ್ಯಾಹ್ನ ತಗೋ ಕುದಿರ್ತೀವಿ ಛೇ ಎಂದೂ ಉದ್ಧಾರ ಆಗಲ್ಲ ಹಿಂಗಾದ್ರೆ ಹಾಳಾಗಿ ಹೋಕ್ಕಿರಿ ಥೋ ಅವನು ನಿನಗೆ ಎಷ್ಟು ಸಲ ಬುದ್ಧಿ ಹೇಳಿದ್ರು ಈ ಗಂಡನ ಬಿಟ್ಟು ಬಂದಿಯಲ್ಲ ಹೆಂಗ ಊರಾಗ ನಿನಗೆ ಯಾರು ಮರ್ಯಾದೆ ಕೊಡ್ತಾರೆ? ಮಾತಾಡ್ಸ್ತಾರ ನಿನ್ನ ಊರಾಗ ನಮ್ಗೆ ಸ್ವಲ್ಪ ಇದ್ದ ಮಾನ ಮರ್ಯಾದೆನ ಕಳೆದಿಟ್ಟಿ ನಾಚಿ ಬರಲ್ಲ ನಿನಗೆ. ನನ್ನ ಮಗಳಾಗಿ ಯಾಕರ ಹುಟ್ಟ್ಯಾನ ನೀನು ಕುತ್ತಿಗೆ ದಿಗಿಸಿ ಸಾಯಿಸ್ಬಿಡ್ಲೇನ. ಹೆಣ್ಮಕ್ಳಂದ್ರೆ ಸ್ವಲ್ಪ ತಾಳ್ಮೆ ಇರ್ಬೇಕು. ಊರವ್ರ ಆಡೋ ಮಾತು ಕೇಳಕ ನನಗೆ ಆಗ್ತಾ ಇಲ್ಲ. ಈಗರ ಬುದ್ಧಿ ಕಲ್ಕ. ನಿನ್ನ ಆಟ ನಿನ್ನ ಬದುಕನ ಹಾಳು ಮಾಡುತ್ತ. ಏನಾರ ಮಾಡ್ಕೊಂಡು ಹಾಳಾಗಿ ಹೋಗು, ಆದ್ರೆ ನನ್ನ ಮನೆಗೆ ಮಾತ್ರ ಬರಬೇಡ. ಕಾರ್ತಿಕ್ 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 ನಿಂತ್ಕೋ, ನಿನ್ನ ಜೊತೆ ಮಾತಾಡಬೇಕು. ಏನು ಮಾತಾಡ್ಬೇಕು ಸಿಂಧು? ಅರ್ಥ ಮಾಡ್ಕೋ ಕಾರ್ತಿಕ್, ನಾನು ನಿನ್ನ ನಂಬಿ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೀನಿ. ಇನ್ನು ಈ ಜನಗಳು ಆಡೋ ಮಾತು ನನ್ನ ಕೈಲಿ ಕೇಳೋಕ್ಕಾಗಲ್ಲ. ಪ್ಲೀಸ್ ನಾವಿಬ್ಬರು ದೂರ ಎಲ್ಲಾದರೂ ಹೋಗ್ಬಿಡೋಣ ಬಾ. ನೀ ನನ್ನ ಸಲುವಾಗಿ ಎಲ್ಲರೂ ಎದುರು ಹಾಕೊಂಡು ಬಂದಿ ಅಂತಂದ್ರೆ ನಾನು ನಿನಗೆ ಯಾವತ್ತೂ ಕೈ ಬಿಡೋಂಗಿಲ್ಲ. ಬಾ, ನೀ ಎಲ್ಲಂತ ಎಲ್ಲಿ ಹೋಗೋಣ. ಬೇ ಗೌರಮ್ಮಜ್ಜಿ ನಿಲ್ಬೇ, ಯಾವಾಗ ನೋಡಿದ್ರೆ ಅವಸರದಾಗ ಇರ್ತೀಯಲ್ಲ, ಎಲ್ಲಿಗೆ ಹೊಂಟಿದಿ? ಗೊತ್ತಿಲ್ಲ ನಿನಗ ಏನು ಗೊತ್ತೇ ಇಲ್ಲ ನಿಂಗೆ ಸುದ್ದಿ? ಇಲ್ಲ ಮಾನ್ಯ ಸರೋಜನ್ ಮಗಳು ಡೇರ್ಸ್ ಕೊಟ್ಟು ಬೈದ್ಲಲ್ಲ ಹುಡುಗಳಂತೆ. ಯಾವ ಹುಡುಗನ ಸಲ ಡೇರ್ಸ್ ಕೊಟ್ಟು ಬೈದ್ಲು ಅದ ಹುಡುಗನಿಂದ ಹುಡುಗಳಂತೆ ಆಕಿ. ಗೊತ್ತಿಲ್ಲ ನೀನು ಕೇಳಿಲ್ಲ? ಇಲ್ಲ ಅಜ್ಜಿ. ಅಯ್ಯ ಹುಡುಗನ್ ಬಿಟ್ಟು ಬಂದಾಕಿ ಹೊಡೆಬಿಟ್ಟ ಅಂತ ಹೇಳಾಕಿ. ಅಯ್ಯೋ ಏನ್ ಹೇಳಕಂತಿ ಬೇ ಅಜ್ಜಿ? ಅಯ್ಯ ಕರೆ ಹೇಳಕತ್ತೀನಿ ಹೊಡೆಗಳಾಕಿ. ಗಂಡನ ಬಿಟ್ಟು ಬಂದ ಅಂತ ನಾವು ಗೊತ್ತಾಗಿದ್ದಿಲ್ಲ. ಈಗ ಹೊಡೆಯೋಕ ಗೊತ್ತಾಗ್ತ ಈಗ ಅಲ್ಲೇ ಊರೆಲ್ಲ ಪಂಚಾಯತ್ ಸೇರಿದಂತೆ ಏನ ಮಾತದೇ ರಗಳಿ ಕೇಳ್ಯಾರ ಬರ್ತ. ಹೋಗು ಕೇಳ್ಕೊಂಬ. ತಡಿ ಬೇ ಅಜ್ಜಿ, ಅವ್ರಿಬ್ರು ಓಡೋಗಿರೋ ವಿಷಯನ ಯಾರಿಗೂ ಹೇಳ್ಬೇಡ, ಪಜಿತಿ ಆಗುತ್ತೆ ನೋಡು. ನಂದ್ಯಾಕೆ ಪಜಿತ್ ಆಗುತ್ತ? ಯಾಕಂದ್ರ ಆ ಕಾರ್ತಿಕ್ ಅದನ್ನಲ್ಲ ನನ್ನ ಫ್ರೆಂಡು, ಅವ್ರಿಗೆ ಓಡೋಗಕ್ಕ ಐಡಿಯಾ ಕೊಟ್ಟಿದ್ದ ನಾನು. ಹೌದಾ? ಅಯ್ಯೋ ಸಣ್ಣ ಅಲ್ಬಿಡು ಏನು. ಮತ್ತೆ ಅವ್ರು ಓಡೋಗ್ಯಾರಲ್ಲ, ಅವ್ರಿಬ್ರ ಜೊತೆ ನನ್ನ ಕಟ್ಟಿ ಹಾಕಿ ಹೊಡಿತಾರ, ಆಮೇಲೆ ನಿನ್ನೂ ಕಟ್ಟಿ ಹಾಕಿ ಹೊಡಿತಾರ. ಯಾಕಂದ್ರ ನಾನೆಲ್ಲ ನಿನ್ಗೆ ಹೇಳ್ಬಿಟ್ಟಿನಲ್ಲ. ಇದೇನ ಅಂತಾರಲ್ಲ, ನನ್ನ ಯಾಕೆ ಹೊಡಿತಾರ ಅವ್ರು? ಮತ್ತೆ ಹೇಳಿದಿನಲ್ಲ ಎಲ್ಲ. ಅಯ್ಯಪ್ಪ ಯಾರ ಮುಂದೆ ಹೇಳಲ್ ಬಿಡು ನಾನು. ಹುಷಾರಿರು. ಆಮೇಲೆ ಪಜಿತಕ್ಕಿ ಮೊದ್ಲ ಕುಂಟಾಕಂತಿದಿ ಮತ್ ಬರ್ದು ನಾನು ಇದೊಂದು ಕಾಲು ಮೋರಿತಾರ. ಆಯ್ತು ಬಿಡಪ್ಪ, ನಾ ಯಾರಿಗೆ ಹೇಳಕ್ ಹೋಗ್ಬೇಡ. ಆಯ್ತು ಬಿಡಪ್ಪ, ನಾನು ಯಾರಿಗೆ ಇದು ಒಂದು ಕಾಲಾಗ ಒಂದು ಕಲ್ಲು ಅವಸರದ ನನಗ ನಾವು ಕಂದಂದಾಗ ಹತ್ಕೊಂಡಿದ್ದು ಒಂದು ತಳಿ ಬಿಡ್ಲಿ.